ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ನೋಡಿ. ನಾನು ಈ ಕಡೆ ನಮ್ಮನೆ ಎದುರು ಸೈಡ್ ಲೆಫ್ಟಲ್ಲಿ ಫಸ್ಟು ನುಗ್ಗೆ ಗಿಡ ಹಾಕಿದ್ದೆ. ಅದರಲ್ಲಿ 3 ಟೈಪ್ ನುಗ್ಗೆ ಗಿಡ ಹಾಕಿದ್ದೆ ನಾನು. ಯಾವ್ಯಾವ ಟೈಪ್ ಅಂದರೆ, ಒಂದು ಸೊಪ್ಪೇ ಬಿಡುವಂಥದ್ದು, ಇನ್ನೊಂದು ಇದು ಏನಂದರೆ ಜಾಸ್ತಿ ಕಾಯಿ ಬಿಡುವಂಥದ್ದು, ಆಮೇಲೆ ಇನ್ನೊಂದು ಹೂವು ಮತ್ತು ಸೊಪ್ಪು ಕಾಯಿ ನಾರ್ಮಲ್ ಬಿಡುವಂಥ ಅದನ್ನ ಹಾಕಿದ್ದೆ. ಅವರು ಸೈಟು ಅದು ಸೇಲ್ ಆಯಿತು. ಹಾಗಾಗಿ ನಾನು ಅದನ್ನೇನು ಮಾಡಿದೆ, ಸುತ್ತ ಸೇಫ್ಟಿಗೆ ಅಂತ ಗ್ರಿಲ್ ಹಾಕ್ಕೊಂಡಿದ್ದೆ, ಅದನ್ನು ತೆಗೆದಾದ್ಮೇಲೆ ಏನಾಯಿತು ಅಂದರೆ, ಆ ಗಿಡನ ತೆಗೆದು ಇನ್ನು ರೈಟ್ ಸೈಡಲ್ಲಿ ಸೈಟ್ ಖಾಲಿ ಇತ್ತು. ಹಾಗಾಗಿ ಅಲ್ಲೇ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ರೊಂಬೆ ಕಟ್ ಮಾಡಿ ತೊಗೊಂಡು ಬಂದು ಇಲ್ಲಿ ಹಾಕ್ಕೊಂಡೆ. ಅದು ಈಗ ಸುಮಾರು ದಿನ ಆಯಿತು, ಸುಮಾರು ಒಂದು 4 ತಿಂಗಳು 5 ತಿಂಗಳಾದ್ರೂ ಸ್ವಲ್ಪ ಚಿಗುರ್ತಾಯಿತ್ತು. ಏನಾಯಿತು ಅಂದರೆ, ಇದು ಚಿಗುರ್ತಾಯಿತ್ತು. ಈ ಕಟ್ ಮಾಡಿ ಕೆಳಗಡೆ ಬೇರು ಬಿಟ್ಟಿದ್ನಲ್ಲ, ಅದರಲ್ಲಿ ನನಗೆ ಇಷ್ಟು ಸೊಪ್ಪು ಸಿಕ್ಕಿದೆ. ನೀರು ಹಾಕ್ತಿಲ್ಲ, ಬಿಟ್ಬಿಟ್ಟಿದ್ದೀನಿ. ಆದರೂ ಎಷ್ಟು ಚೆನ್ನಾಗಿರೋ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು ಸಿಕ್ಕಿದೆ. ಇದು ಮಾಡ್ಕೊಂಡು ತಿನ್ನೋದಕ್ಕಿಂತ ಖುಷಿ ನೋಡೋಕ್ಕೆ ಒಂಥರ ಖುಷಿ ಆಗೋಯ್ತು ನನಗೆ. ತುಂಬ ಚೆನ್ನಾಗಿದೆ ಸೊಪ್ಪಂತೂ. ಇನ್ನೂ ಇತ್ತು, ಹಸು ತಿನ್ಕೊಂಡು ಹೊಟ್ಟೋಗ್ತಿತ್ತು. ನಾನು ಯಾಕಂದರೆ ಸುತ್ತ ಇರುವಂಥ ಗ್ರಿಲ್ಲೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ, ಅದಕ್ಕೆ ಹಂಗಾಗ್ಬಿಟ್ಟಿದೆ. ಅದು ತಿನ್ಕೊಂಡು ಹೋಗ್ತಿತ್ತು. ನನಗೆ ಒಂದು 2-3 ಸಲದಿಂದ ಸೊಪ್ಪು ಸಿಕ್ಕಿರಲಿಲ್ಲ. ಈ ಸಲ ನನಗೆ ಸೊಪ್ಪು ಸಿಕ್ಕಿದೆ. ನೋಡಿದ ತಕ್ಷಣ ಖುಷಿಯಾಗೋಯ್ತು. ಆ್ಯಕ್ಚುಲಿ ಅಲ್ಲಿ ನಾನು ಬೇಲಿ ಎಲ್ಲ ತೆಗೆದ ಮೇಲೆ ಆ ಕಡೆ ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಹೋದ ತಕ್ಷಣ ನೋಡಿದ ತಕ್ಷಣ ಖುಷಿಯಾಗೋಯ್ತು. ನೆನ್ನೆ ಸಂಜೆ ನೋಡಿದೆ ನಾನು, ಅಂದರೆ ಅದು ಹೊತ್ತು ಮುಳುಗೋಗಿತ್ತು, ಅಂದರೆ ಸೂರ್ಯ ಮುಳುಗೋಗ್ಬಿಟ್ಟಿತ್ತು. ಆಮೇಲೆ ಕಿತ್ಕೊಳ್ಳೋದು ಬೇಡ ಅಂತ ಹೇಳಿ ಕಿತ್ಕೋಬಾರ್ದು ಅಂದ್ಬಿಟ್ಟು ಬಂದುಬಿಟ್ಟಿದ್ದೆ. ಬೆಳಗ್ಗೆಯಿಂದನೂ ಒಂಥರ ಅನ್ನಿಸ್ತಾಯಿತ್ತು, ಹಸು ತಿನ್ಕೊಂಡು ಹೊಟ್ಟೋಗ್ಬಿಡತ್ತೆ, ಅಷ್ಟು ಚೆನ್ನಾಗಿದೆ ಸೊಪ್ಪು, ಕಿತ್ಕೊಂಬರೋಣ, ಮೇಕೆ ಎಲ್ಲ ತಿನ್ಕೊಂಬಿಡತ್ತೆ ಅಂತ. ನೋಡಿ, ಕಿತ್ಕೊಂಡು ಬಂದು ಎಲ್ಲನೂ ನಾನು ನನ್ನ ಮಗ ಇಬ್ಬರು ಹೋಗಿ ಬಿಡಿಸ್ಕೊಂಡು ಬಂದು ಇಟ್ಟಿದ್ದೀನಿ. ಬಿಡಿಸಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸುಮಾರು ದಿನ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪಂತೂ ಒಂದು ಸ್ವಲ್ಪನೂ ಕಹಿ ಇಲ್ಲ, ತುಂಬ ಚೆನ್ನಾಗಿದೆ. ಕೆಲವರು ಒಂದೊಂದು ನುಗ್ಗೆ ಸೊಪ್ಪು ಹಾಕ್ತಾರಲ್ಲ, ಅದು ಕಹಿ ಇದೆ ಅಂತ ಹೇಳ್ತಾರೆ. ಇದಂತೂ ಒಂದು ಸ್ವಲ್ಪನೂ ಕಹಿ ಇಲ್ಲ. ಹಾಗಾಗಿ ನಾನು ಮೊದಲು ಇದನ್ನು ಟೆರೆಸಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೆ. ಒಂದು ಮಾತ್ರ ಹಾಕಿದ್ದೆ, ಯಾವುದು ಅಂತಂದರೆ ಕಾಯಿ ಬಿಡುವಂಥದ್ದು ಹಾಕಿದ್ದೆ. ಸುಮಾರು ಒಂದು 5-6 ಬಿಡೋದು. ಈ ನಡುವೆ ಅದನ್ನು ತೆಕ್ಕೊಂಡು ಬಂದು ಸೈಡಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಸೊಪ್ಪು ಬರ್ತಾಯಿತ್ತು. ಸೈಟ್ ಸೇಲ್ ಆಯ್ತಲ್ಲ ಅನ್ನೋ ಒಂದು ಇದಕ್ಕೆ, ಸೇಲ್ ಆಯ್ತಲ್ಲ, ಅವರು ಮನೆ ಕಟ್ತಾರಂತೆ ಯುಗಾದಿ ಆದಮೇಲೆ. ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಈಗ ಅಲ್ಲಿ ನಾನು ಕಟ್ ಮಾಡ್ಕೊಂಡ್ಮೇಲೆ ಬಿಟ್ಟಿರೋದು ಎಷ್ಟು ಉದ್ದ ಇದೆ ಅಂದರೆ, ಗಿಡ 2 ಮೊಳ ಮಾತ್ರ ಇದೆ. ಅದನ್ನು ಬಿಟ್ಟಿದ್ದೆ. ಈಗ ಅದರಲ್ಲೇ ಇಷ್ಟು ಸೊಪ್ಪು ಸಿಕ್ಕಿದೆ. ಇನ್ನೂ ಒಂದು ಸ್ವಲ್ಪ ಇತ್ತು, ಅಂದರೆ ಚಿಗುರು ಇತ್ತು, ತುಂಬ ಚಿಗುರು ಎಳೆ ಚಿಗುರು ಇತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಇಷ್ಟನ್ನು ಮಾತ್ರ ಬಿಡಿಸ್ಕೊಂಡು ಬಂದಿದ್ದೀನಿ. ಈಗ ಇದನ್ನೆಲ್ಲ ಬಿಡಿಸಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬೇಕು. ನನಗಂತೂ ನುಗ್ಗೆ ಸೊಪ್ಪಂತೂ ತುಂಬ ಇಷ್ಟ. ಅದರಲ್ಲಂತೂ ನಮ್ಮ ಗಿಡದಲ್ಲಿ ನಾವು ಬೆಳೆದು ತಿನ್ನೋದು ಅಂದರೆ ಇನ್ನೂ ನನಗೆ ತುಂಬಾ ಇಷ್ಟ. ಇಷ್ಟು ನುಗ್ಗೆ ಸೊಪ್ಪಿನ ಕತೆ ಆದರೆ, ಇಷ್ಟು ನನಗೆ ಟೆರೆಸಲ್ಲಿ ಸಿಕ್ಕಿರುವಂಥ ಚೆರಿ ಟೊಮೊಟೊ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಖುಷಿ ಇದೆ ನನಗಂತೂ. ನೋಡಿ ಎಷ್ಟು ಒಂದಿದೆ ಟೊಮೊಟೊ, ಇಷ್ಟು ಟೊಮೊಟೊ ಇದೆ. ಬಿಸಿಲಿಗೆ ಸ್ವಲ್ಪ ಕಷ್ಟ ಟೊಮೊಟೊ ಗಿಡ ಬೆಳೆಯೋದು, ಸ್ವಲ್ಪ ನೆರಳಿಗೆ ಎತ್ತಿಟ್ಕೊಂಡು ಬೆಳಿಬೇಕಾಗತ್ತೆ. ಈಗ ನಾನು 2 ವೀಕ್ಸಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಟೆರೆಸ್ದು. ಈಗ ಸ್ವಲ್ಪ ತೆಂಗಿನಕಾಯಿ ಚಿಪ್ಪು ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳು, ಪರವಾಗಿಲ್ಲ. ಈಗ ಸ್ವಲ್ಪ ದಾಸವಾಳ ಹೂವು ಬಿಡ್ತಾ ಇದೆ ಇದು. ಆಮೇಲೆ ಇಲ್ಲೊಂದು ಇದು ಅಮೆಝಾನಲ್ಲಿ, ಒಂದು ಫ್ಲಿಪ್ಕಾರ್ಟಲ್ಲಿ ನಾನು ಅಮೆಝಾನಲ್ಲಿ ಇದು ಮಾಡಿದ್ದೆ, ಉಗುರು ಕಟ್ ಮಾಡೋದು. ನನ್ನ ಮಗ ಯಾವಾಗಲೂ ಅಳ್ತಿರ್ತಾನೆ, ಅದಕ್ಕೋಸ್ಕರ ಇದೊಂದು ಮಾಡಿದ್ದೆ. ಇದು ಒಂದು ಬಂತು, ಏನಂದರೆ ಉಗುರು ಕಟ್ ಮಾಡೋದು. ಇದರಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವುದು ಹೇಗೆ ಇದು ಮಾಡಬೇಕು ಅಂತ. ಇನ್ನು ಶೆಲ್ ತಂದಿಲ್ಲ, ಇವತ್ತು ಬಂತು. ಶೆಲ್ ಹಾಕ್ಕೊಂಡು ಮಾಡಬೇಕು. ಅದು ಮಾಡಿದಾಗ ಒಂದು ಸಲ ನಾನು ಇದ್ರ ವೀಡಿಯೋ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಅಂದರೆ ಸಣ್ಣ ಮಕ್ಕಳಿಗೆ ಕಟ್ ಮಾಡುವಂಥದ್ದು. ನನ್ನ ಮಗ
ಉಗುರು ಕಟ್ ಮಾಡಬೇಕಿದ್ರೆ ಈಗಲೂ ಒಂಥರ ಬೇಜಾರು ಮಾಡ್ಕೊತಾನೆ ಬೇಡ ಅಮ್ಮ ಅಂತ. ಹಾಗಾಗಿ ಅದನ್ನು ನಾನು ತರಿಸ್ಕೊಂಡಿದ್ದೀನಿ. ಯೂಸ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಹೇಗಿದೆ ಅದು ಅಂತ. ಇಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.